ಈ ದೇವಾಲಯ ನಾಗರ ಶಿಲ್ಪ ಅಂತ ಕರೀತಾರೆ. ಏಕೆಂದರೆ ಈಶ್ವರನ ದೇವಾಲಯ ಆದುದರಿಂದ ಪ್ರತಿ ಕಲ್ಲಲ್ಲೂ ನೀವು ಹಾವಿನ ಹೆಡೆಗಳನ್ನು ನೋಡಬಹುದು. ಹಾಗಾಗಿ ಇದು ನಾಗರ ಶಿಲ್ಪ. ಇದನ್ನು 1591 ಇಸವಿಯಲ್ಲಿ ಚೋಳರು ಕಟ್ಟಿದರು ಎಂಬ ಪ್ರತೀತಿ ಇದೆ. ಮತ್ತು ಈ ದೇವಾಲಯ ಹೇಗಿದೆ ಅಂದರೆ, ಕಾವೇರಿ ಕಪಿಲ ಮಧ್ಯವರ್ತಿಯಾದ ಶ್ರೀರಂಗಪಟ್ಟಣಕ್ಕೆ ಸೇರಿದ ಹೋಸಣ ನಾಡಿನ ಕೊತ್ತಗಾಲಕ್ಕೆ ಸೇರಿದ ತರೀಕಲ್ ಗ್ರಾಮ ಅಂತ ಇದಕ್ಕೆ ಹೆಸರು. ಗ್ರಾಮ ಆಗಿದ್ದು ಇತ್ತೀಚೆಗೆ ಹಿಂದೆ 1591 ಇಸವಿಯಲ್ಲಿ ಈ ಊರಿಗೆ ಹೆಸರು ಕೊಟ್ಟಿದ್ರು. ಆ ಹೆಸರು ಕಂಠೀರವ ಸಮುದ್ರ ಅಂತ. ಈ ಊರಿಗೆ ಮತ್ತೊಂದು ಹೆಸರು ಐತೆ. ನನ್ನ ಹೆಸರು ತಾವೆ ಮಂಜುನಾಥ್ ಕಾಶ್ಯಪ್ ಅಂತ. ನಾನು ತರೀಕಲ್ಲು ಗ್ರಾಮದ ನಿವಾಸಿಯಾಗಿದ್ದೇನೆ. ಈ ತರೀಕಲ್ಲು ಗ್ರಾಮ ಅನ್ನೋದು ಹುಣಸೂರಿನಿಂದ 12 ಕಿಲೋಮೀಟರ್ಲಿದೆ. ಮೈಸೂರಿಗೆ 45 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ಪುರಾತನ ಒಂದು ದೇವಾಲಯವಿದೆ. ಅದರ ಹೆಸರು ಕಾಶಿಲಿಂಗೇಶ್ವರ ದೇವಸ್ಥಾನ ಅಥವಾ 1000 ಕಂಬದ ದೇವಾಲಯ ಎಂದು ಹಿರೀಕರು ಮತ್ತು ಧರ್ಮ ಹೇಳಲ್ಪಟ್ಟಿದೆ. ಈ 1000 ಕಂಬದ ಈ ಊರಿನ ಹೆಸರು ತರೀಕಲ್ ಗ್ರಾಮ ಅಂತ. ಈ ಗ್ರಾಮಕ್ಕೆ ಮತ್ತೊಂದು ಹೆಸರಿದೆ, ಕಂಠೀರವ ಸಮುದ್ರ ಅಂತಲೂ ಕರೀತಾರೆ ಈ ಊರನ್ನ. ಇದು ತುಂಬ ಹಳೆಯ ದೇವಾಲಯ. 1591 ಇಸವಿಯಲ್ಲಿ ನಿರ್ಮಾಣವಾದಂಥ ಕಾಶಿಲಿಂಗೇಶ್ವರ ದೇವಸ್ಥಾನ. ಹೀಗಾಗಿ ಇದನ್ನು ಶ್ರೀರಂಗಪಟ್ಟಣದ ದೊರೆಗಳು ಮತ್ತು ಮೈಸೂರಿನ ಮಹಾರಾಜರು ಸೇರಿ ಆ ಕಾಲದಲ್ಲಿ ನಿರ್ಮಾಣ ಮಾಡಿರುತ್ತಾರೆ. ಇದು ಸುಮಾರು 30 ಕುಂಟೆಗೂ ಹೆಚ್ಚಿನ ವಿಸ್ತೀರ್ಣವನ್ನು ಹೊಂದಿದೆ. ಇತ್ತೀಚೆಗೆ ಸರ್ಕಾರದವರು ಈ ದೇವಾಲಯನ ಸಂಪೂರ್ಣ ಮಾಡ್ತೀವಿ ಅಂತ ಕೈಗೆತ್ಕೊಂಡು ಇನ್ನೂ ಸಂಪೂರ್ಣ ಆಗಿಲ್ಲ. ಹಾಗಾಗಿ ಇದ್ರ ಕಡೆ ಸರ್ಕಾರದವರು ಗಮನ ಕೊಡಬೇಕೆಂದು ನಾನು ಈ ಮೂಲಕ ಪ್ರಾರ್ಥಿಸುತ್ತಿದ್ದೇನೆ. ಈ ದೇವಾಲಯದ ಇದು ಇತಿಹಾಸ ಅಂದರೆ, ಇದನ್ನು ಇದು ಕಾಶಿಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಕಾಶಿಯಿಂದಲೇ ಇಲ್ಲಿ 534 ವರ್ಷದಿಂದ ಲಿಂಗವನ್ನು ತಂದು ಸ್ಥಾಪನೆ ಮಾಡಲಾಗಿತ್ತು. ಮೈಸೂರು ಮಹಾರಾಜರು ಇರುವಂಥ ಕಾಲದ ತನಕ ಇದು ಒಂದು ವೈಭವಯುತವಾದ ಒಂದು ದೇವಾಲಯ ಆಗಿತ್ತು. ಮತ್ತು ಇದರ ಪಕ್ಕದಲ್ಲಿ 2 ಕಿಲೋಮೀಟ್ರಲ್ಲಿ ರತ್ನಾಪುರಿ ಎಂಬ ಗ್ರಾಮವಿದೆ. ಅದು ಅಲ್ಲಿ ರಾಜರಾಡ್ತಿದ್ರು. ಅವ್ರ ಹೆಸರು ವಜ್ರಮಕುಟರಾಯ ಅಂತ. ಮತ್ತು ಚಿತ್ರಸೇನ ಮತ್ತು ಇನ್ನೊಬ್ಬರು ರಾಜರಿದ್ದರು, ಅವ್ರ ಮಗನೇ ಸೋಮಶೇಖರ ಮತ್ತು ಚಿತ್ರಸೇನ ಅಂತ. ಅವರು ಈ ದೇವಾಲಯನ ಕಟ್ಟಿಸಿದ್ರು ಅಂತ ಗೊತ್ತಾಗಿದೆ. ಇಲ್ಲಿ ಈ ತರೀಕಲ್ಲಿನ ಕಾಶಿಲಿಂಗೇಶ್ವರ ದೇವಾಲಯದಲ್ಲಿ ಇರೋದು ಈಶ್ವರ ವೀರಭದ್ರನ ದೇವಸ್ಥಾನ. ಇದು ಕಾಶಿಲಿಂಗೇಶ್ವರ ಇಲ್ಲಿದೆ. ಹೆಣ್ಣು ದೇವರು ರತ್ನಾಪುರಿ ಕೋಟೆ, 7 ಸುತ್ತಿನ ಕೋಟೆ ಕಟ್ಟಿದ್ರು. ಅದರೊಳಗಡೆ ವಜ್ರಮಕುಟರಾಯ ಅವರ ಕುಲದೇವತೆಯಾದ ರುದ್ರಾಂಬಿಕೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ರು. ಈ ದೇವಾಲಯಕ್ಕೆ ಇನ್ನೂ 6 ದೇವಾಲಯಗಳು ಸೇರಿವೆ. ರತ್ನಾಪುರಿಯ ಆಂಜನೇಯ ಸ್ವಾಮಿಯ ಶಿಲೆಯ ಮುಂದೆ ಒಂದು ಶ್ರೀರಾಮರ ದೇವಾಲಯವಿದೆ. ಹಾಗೆ ಬಂದು ರತ್ನಾಪುರಿ ಕೋಟೆ ಒಳಗಡೆ ಲಕ್ಷ್ಮೀನಾರಾಯಣ ಮತ್ತು ಶ್ರೀದೇವಿ ಭೂದೇವಿ ಜೊತೆ ಮತ್ತೊಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ. ಮತ್ತು ಹಾಗೆ ಇನ್ನೂ 1 ಕಿಲೋಮೀಟ್ರ್ ಬಂದು ಸಂತರ ಕೆರೆ ಅಂತ ಒಂದು ಕೆರೆ ಇದೆ. ಆ ಕೆರೆ ಕೆಳಗಡೆ ಯಲ್ಲಮ್ಮ ಅಂಬ, ಬನದ ಅಮ್ಮ ಅಥವಾ ಬನಶಂಕರಿ ಅಂತ ಅದ್ರ ಹೆಸರು. ಎಲ್ಲೆಲ್ಲೋ ಅಮ್ಮ ಯಲ್ಲಮ್ಮ ಅಂಬ ಅನ್ನೋ ದೇವಾಲಯನ ನಿರ್ಮಾಣ ಮಾಡಿದ್ರು. ಹಾಗೆ ಬಂದು 1 ಕಿಲೋಮೀಟ್ರ್ ಮುಂದಕ್ಕೆ ಮೂವ್ ಆಗಿ ಇದೇ ಕಾಶಿಲಿಂಗ ದೇವಸ್ಥಾನಕ್ಕೆ ಸೇರಿದಂತಹ ಮತ್ತೊಂದು ದೇವಾಲಯ ಇದೆ. ಅದರ ಹೆಸರು ಸೋಮೇಶ್ವರ ಅಂತ. ಅದು ಕೂಡ ಶಿಥಿಲಗೊಂಡಿದೆ. ಹಾಗೆ ಬಂದು ಈ ಜಾಗದಲ್ಲಿ ಈ 1000 ಕಂಬದ ದೇವಾಲಯ ಅಂತ ನಿರ್ಮಾಣ ಮಾಡಿ ಈಗ 240 ಕಂಬಗಳು ಮಾತ್ರ ಇವೆ ಇದರಲ್ಲಿ. ಹೀಗೆ ಮತ್ತು 3 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ ಧರ್ಮಪುರ ಅನ್ನೋ ಊರಲ್ಲಿ ಈಶ್ವರನ ದೇವಸ್ಥಾನ ಮಾಡಿದ್ದಾರೆ. ಇಲ್ಲಿ ತುಂಬಾ
ಒಂದು ಶಕ್ತಿಯುತವಾದ ದೇವರು. ಏಕೆಂದರೆ ಮಹಾರಾಜರು ಇಡೀ ಕರ್ನಾಟಕನೇ ಆಳ್ತಿದ್ರು. ಹಾಗಾಗಿ ಬೇಕಾದಷ್ಟು ಕಡೆ ಅವ್ರಿಗೆ ಜಾಗ ಇತ್ತು. ಅವ್ರು ಯಾಕೆ ಇಲ್ಲಿ ಬಂದ್ ಮಾಡಿದ್ರು ಅಂದರೆ ಏನೋ ಒಂದು ದೈವಶಕ್ತಿ ಅವ್ರನ್ನ ಇಲ್ಲಿ ಕರ್ಕೊಂಬಂದಿದೆ. ಹಾಗಾಗಿ ಈ ದೇವಾಲಯದ ಮುಂದೆ ಹಿರಿಕರು ಹೇಳಿದ ಪ್ರಕಾರ ಮತ್ತು ಶಾಸನದಲ್ಲಿರೋ ಪ್ರಕಾರ 77 ಅಡಿ ಗೋಪುರ ಇತ್ತು ಮತ್ತು 40 ಅಡಿ ಗರುಡಗಂಬ. ಅದರ ಮೇಲೆ ಒಂದು ಕಲ್ಲಿನ ದೊಡ್ಡದಾದ ದೀಪವಿದೆ. ಗರುಡಗಂಬ ಕಾಣ್ತಾ ಇಲ್ಲ, ಆ ದೀಪ ಇದೆ. ಅದನ್ನು ವೀಕ್ಷಣೆಗೋಸ್ಕರ ಜನರಿಗೆ ನಾವು ಇಟ್ಟಿದ್ದೇವೆ. ಅದನ್ನು ನಾವು ಕಾರ್ತಿಕ ಮಾಸದಲ್ಲಿ ಮತ್ತು ಶಿವರಾತ್ರಿಲಿ ಸುಮಾರು ಅದು 150 ಲೀಟ್ರ್ ಎಣ್ಣೆಗೂ ಜಾಸ್ತಿ ಹಿಡಿತದೆ. ಅದನ್ನು ನಾವು ಹತ್ತಿಸಿ ಮತ್ತು ದೇವಾಲಯ ಸುತ್ತ ಎಲ್ಲ 500ರಿಂದ 1000 ದೀಪಗಳನ್ನ ಹತ್ತಿಸ್ತೀವಿ. ಇದು ಒಂದು ವೈಭವಯುತವಾದ ದೇವಾಲಯ. ಈ ದೇವಾಲಯದ ಒಳಗಡೆನೆ, ದೇವಾಲಯದ ಬಲಗಡೆಗೆ ಮತ್ತೊಂದು ದೇವಾಲಯ ಇದೆ. ಅದು ವಿಷ್ಣು ಜೊತೆ ಶ್ರೀದೇವಿ ಭೂದೇವಿ. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ದೇವಾಲಯ ಇದೆ, ಚಂಡಿಕೇಶ್ವರಿ. ಹಾಗೆ ಈ ಕಾಶಿಲಿಂಗನ ದೇವಾಲಯದ ಎಡಗಡೆಗೆ ಹೋದರೆ ಅಲ್ಲೂ 4 ದೇವರುಗಳಿದೆ. ಒಂದು ಪಾತಾಳೇಶ್ವರ, ಮತ್ತೊಂದು ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಎಂದು ಗೊತ್ತಾಗಿದೆ. ಮತ್ತು ಹಿಂದ್ಗಡೆ ಡಬ್ಬಲ್ಲು 2 ಚಂದ್ರಶಾಲೆಗಳಿತ್ತು ಅಂತ ತಿಳಿದು ಬಂದಿದೆ. ಯಾಕೆಂದರೆ ಅದರ ಜಾಗ ಇದೆ. ಮೂರು ದಿಕ್ಕಿನ 2 ದಿಕ್ಕಿನಲ್ಲಿ ಸಿಂಗಲ್ ಚಂದ್ರಶಾಲೆ, ಕೊನೆಯಲ್ಲಿ ಡಬ್ಬಲ್ ಚಂದ್ರಶಾಲೆ. ಅಲ್ಲಿ 5 ದೇವರಿತ್ತೆಂದು ನಮಗೆ ಶಾಸನದ ಪ್ರಕಾರ ಮತ್ತು ಹಿರೀಕರು ಹೇಳಿದ ಪ್ರಕಾರ ತಿಳಿದು ಬಂದಿದೆ. ಈ ದೇವಾಲಯದಲ್ಲಿದ್ದ ಒಟ್ಟಿಗೆ 14 ಶಿಲೆಗಳು, ದೇವರುಗಳು ಒಂದೂ ಇಲ್ಲ. ಈಗ ಈ ದೇವಾಲಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಘನ ಸರ್ಕಾರದ ವತಿಯಿಂದ ಈ ದೇವಾಲಯನ ಮತ್ತೆ ಜೀರ್ಣೋದ್ಧಾರ ಮಾಡಿಕೊಡಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ಅಕ್ಕಪಕ್ಕ ಗ್ರಾಮಸ್ಥರು, ತರೀಕಲ್ ಗ್ರಾಮಸ್ಥರು ಯಾರೆಲ್ಲೇ ಇರಲಿ, ನಮ್ಮ ಸನಾತನ ಧರ್ಮನ ಉಳಿಸಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಸನಾತನ ಧರ್ಮನ ಉಳಿಸಿ ಈ ದೇವಾಲಯವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಳೆ ಲಿಂಗ ಇದ್ದದ್ದನ್ನು ಮೈಸೂರಿನ ಸಚ್ಚಿದಾನಂದ ಅವರು ತಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಗಣಪತಿ ಸಚ್ಚಿದಾನಂದ ಅವರು ಇಲ್ಲಿಗೆ ಬಂದಿದ್ದರು. ಇದು ಪಾಳು ಬಿದ್ದಿದ್ದರಿಂದ ಊರವ್ರದ್ದೆಲ್ಲ ಅನುಮತಿ ತಗೊಂಡು ಅವರು ಅಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿಗೆ ಈ ದೇವಾಲಯನ ಸರ್ಕಾರದವರು ಕೈಗೆತ್ಕೊಂಡು 2,80,00,000 ಖರ್ಚು ಮಾಡಿ ಗರ್ಭಗುಡಿ ಮಾತ್ರ ನಮಗೆ ಮಾಡಿಕೊಟ್ಟಿದ್ದಾರೆ. 1-2 ಕಡೆ ಚಂದ್ರಶಾಲೆ ಮಾಡಿದ್ದಾರೆ. ಈ ಲಿಂಗ ಸ್ಥಾಪನೆ ಆಗಿಲ್ಲ. ಹಾಗಾಗಿ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗಿರುವುದರಿಂದ ಸರ್ಕಾರ ಈ ಕಡೆ ಗಮನ ಹರಿಸಿ ಇದು ನಮ್ಮ ಸನಾತನ ಧರ್ಮವಾದ ಹಳೆ ದೇವಾಲಯವನ್ನು ಉಳಿಸಿಕೊಡಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಅದು ಸುಮಾರು ಈ ದೇವಾಲಯಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ರತ್ನಾಪುರಿ ರಹಸ್ಯ ಅಂತ ನಮ್ತ ಒಂದು ಬುಕ್ ಐತೆ. ಆ ಬುಕ್ನಲ್ಲಿ ಅದು ಒಬ್ಬರು ಸನ್ಯಾಸಿಗಳು ಬರೆದಿರತಕ್ಕಂಥ ಬುಕ್. ಅದು ಮಾಸ್ಟ್ರು ಅವರು ಅದನ್ನು ಒಂದು ಪರಿಶೀಲನೆ ಮಾಡಿ ಅವರು ಬರೆದಿದ್ದಾರೆ. ಹಿಂದೆ ಇಲ್ಲಿ ಏನೇನಿತ್ತು ಏನು ಎಂತು ಅಂತ. ಹಾಗಾಗಿ ರತ್ನಾಪುರಿಯ ಕೋಟೆಯಿಂದ ಕಾಶಿಲಿಂಗನ ದೇವಾಲಯಕ್ಕೆ ಸುರಂಗ ಮಾರ್ಗ ಇದೆ ಅಂತ ಅದರಲ್ಲಿ ಸೂಚನೆ ಮಾಡಿದ್ದಾರೆ. ಈಗ ಸುರಂಗ ಮಾರ್ಗ ಇಲ್ಲ. ಜನ ಎಲ್ಲ ಗದ್ದೆಗಳು ಮಾಡಿಬಿಟ್ಟು ಸುರಂಗ ಮಾರ್ಗ ಕಾಣ್ತಾ ಇಲ್ಲ. ಹಿಂದೆ ಒಂದು ಸ್ವಲ್ಪ ಕಾಣ್ತಿತ್ತು, ಅದು ಈಗ ಮುಚ್ಚೋಗಿದೆ. ಕಾಶಿಲಿಂಗನ ದೇವಸ್ಥಾನದಲ್ಲಿ ಒಂದು ಕಂಬದಲ್ಲಿ 3 ಮೀನಿನ ಚಿತ್ರಗಳನ್ನು ಕೆತ್ತಿದ್ದಾರೆ. ಅವುಗಳು ಏನೆಂದರೆ 3 ಮುಖ ಒಂದೇ ಕಡೆ ಇದೆ. ಉತ್ತರಕ್ಕೆ ಹೋಗಿರೋವಂಥದ್ದು ಕಾವೇರಿ ನದಿಯನ್ನು ಸೂಚನೆ ಮಾಡುತ್ತದೆ. ದಕ್ಷಿಣಕ್ಕಿರುವಂಥದ್ದು ಕಪಿಲಾ ನದಿಯನ್ನು ಸೂಚನೆ ಮಾಡುತ್ತದೆ. ಮತ್ತು ಕೆಳಮುಖನಾಗಿ ಒಂದು ಮಾಡಿರುತ್ತಾರೆ, ಅದು ಲಕ್ಷ್ಮಣ ತೀರ್ಥ ನದಿಯನ್ನು ಸೂಚನೆ ಮಾಡುತ್ತದೆ. ಪೂರ್ವಕ್ಕೆ ಇಲ್ಲ, ಯಾಕೆಂದ್ರೆ ಆ ಕಡೆ ಯಾವುದೂ ನದಿಗಳಿಲ್ಲದೆ ಇರೋದ್ರಿಂದ ಆ ಕಾಲದಲ್ಲಿ ನೀರಿನ ಸೂಚನೆನ ಮೀನಿನ ಶಿಲ್ಪಗಳ ಮುಖಾಂತರ ಕಂಡುಹಿಡಿತಿದ್ರು ಅಂತ ಇದು ನಮಗೆ ತಿಳಿದು ಬಂದಿದೆ.